ಬಾಹ್ಯಾಕಾಶದ ಸಂಶೋಧನೆಯಲ್ಲಿ ಮತ್ತೊಂದು ಐತಿಹಾಸಿಕ ಸಾಧನೆಗೆ ಭಾರತ ಸಜ್ಜಾಗಿದೆ. ವಿಶ್ವದ ದೊಡ್ಡಣ್ಣನ ಜೊತೆಗೂಡಿ ಭಾರತ ಮತ್ತೊಂದು ಮೈಲುಗಲ್ಲಿಗೆ ಮುನ್ನುಡಿ ಬರೆಯುತ್ತಿದೆ. ಭಾರತೀಯ ವಾಯುಪಡೆಯ ಗ್ರೂಪ್ ಕ್ಯಾಪ್ಟನ್ ಶುಭಾಂಶು ಶುಕ್ಲಾ ಒಳಗೊಂಡ ಆಕ್ಸಿಯಂ 4 ನೌಕೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಪ್ರಯಾಣ ಬೆಳೆಸಲು ತಯಾರಾಗಿದೆ. ಫ್ಲೋರಿಡಾದ ನಾಸಾದ ಕೆನೆಡಿ ಬಾಹ್ಯಾಕಾಶ ಕೇಂದ್ರದಿಂದ ನೌಕೆ ಉಡಾವಣೆಗೆ ಸಿದ್ಧತೆ ನಡೆದಿದೆ. ಈ ಅಪೂರ್ವ ಕ್ಷಣಕ್ಕೆ ಇಡೀ ವಿಶ್ವವೇ ಕಾತುರದಿಂದ ಕಾಯ್ತಿದೆ. ಬಾಹ್ಯಾಕಾಶಕ್ಕೆ ಹೊರಟು ನಿಂತ ಶುಭಾಂಶು ಶುಕ್ಲಾ 40 ವರ್ಷಗಳ ಬಳಿಕ ಭಾರತೀಯನ ಗಗನಯಾತ್ರೆ. ಹೌದು, ಭಾರತೀಯ ಕಾಲಮಾನ ನಾಳೆ ಸಂಜೆ 5:30ಕ್ಕೆ ಅಮೆರಿಕದ ಫ್ಲೋರಿಡಾದಿಂದ ಸ್ಪೇಸ್ಎಕ್ಸ್ನ ಫಾಲ್ಕನ್ 9 ರಾಕೆಟ್ ಮೂಲಕ ಶುಕ್ಲಾ ಮತ್ತು ಇತರೆ 3 ಬಾಹ್ಯಾಕಾಶಕ್ಕೆ ಹಾರಲಿದ್ದಾರೆ. ಆಕ್ಸಿಯಂ ಮಿಷನ್ 4 28 ಗಂಟೆ ಕಾಲ ಆಗಸದಲ್ಲಿ ಪ್ರಯಾಣಿಸಿ ಜೂನ್ 12ರಂದು ರಾತ್ರಿ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ತಲುಪಲಿದೆ. ಇದರೊಂದಿಗೆ 40 ವರ್ಷಗಳ ಬಳಿಕ ಅಂತರಿಕ್ಷ ಯಾತ್ರೆ ಕೈಗೊಳ್ಳುತ್ತಿರುವ ಮೊದಲ ಭಾರತೀಯ ಅನ್ನೋ ಹೆಗ್ಗಳಿಕೆಗೆ ಪಾತ್ರವಾಗಲಿದ್ದಾರೆ. ಅಷ್ಟೇ ಅಲ್ಲ, ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರಕ್ಕೆ ತೆರಳುತ್ತಿರುವ ಮೊದಲ ಭಾರತೀಯ ಎಂಬ ಹೊಸ ಚರಿತ್ರೆ ಬರೆಯಲಿದ್ದಾರೆ. ಹೊಸ ಚರಿತ್ರೆ ಬರೆಯಲು ಸಜ್ಜಾದ ಶುಕ್ಲಾ ಭಾರತೀಯ ಬಾಹ್ಯಾಕಾಶ ಇತಿಹಾಸದಲ್ಲೇ 40 ವರ್ಷಗಳ ಬಳಿಕ ಶುಭಾಂಶು ಶುಕ್ಲಾ ಹೊಸ ಪುಟ ತೆರೆಯುತ್ತಿದ್ದಾರೆ. ಈ ಹಿಂದೆ ಅಂದ್ರೆ ಮೊದಲು 1984ರಲ್ಲಿ ರಾಕೇಶ್ ಶರ್ಮಾ ರಷ್ಯಾದ ಸುಯೆಜ್ ನೌಕೆಯಲ್ಲಿ ಅಂತರಿಕ್ಷ ಪ್ರಯಾಣಿಸಿ ಇತಿಹಾಸ ನಿರ್ಮಿಸಿದ್ರು. ರಷ್ಯಾದ ಸುಯೆಜ್ T11 ಮಿಷನ್ ಮೂಲಕ ಸೆಲ್ಯೂಟ್ 7 ಸ್ಪೇಸ್ ಸ್ಟೇಷನ್ನಲ್ಲಿ 8 ದಿನ ಇದ್ರು. ಈ ಮೂಲಕ ಬಾಹ್ಯಾಕಾಶಕ್ಕೆ ಏರಿದ ಮೊದಲ ವ್ಯಕ್ತಿ ಅನಿಸಿಕೊಂಡಿದ್ರು. ಇದಾದ ನಂತರ ಕಲ್ಪನಾ ಚಾವ್ಲಾ ಬಾಹ್ಯಾಕಾಶಕ್ಕೆ ಹಾರಿದ ಮೊದಲ ಭಾರತೀಯ ಮಹಿಳೆ ಎನಿಸಿದ್ರು. 2003ರಲ್ಲಿ ಕಲ್ಪನಾ ಚಾವ್ಲಾ ನಾಸಾದ ಸ್ಪೇಸ್ ಶಿಪ್ನಲ್ಲಿ ಹೋಗಿದ್ರು. ISS ನಲ್ಲಿ ಉಳಿದಿರಲಿಲ್ಲ. ಆದ್ರೆ ಕಲ್ಪನಾ ವಾಪಸ್ ಬರುವಾಗ ಸಾವಿಗೀಡಾಗಿದ್ರು. ಇದೀಗ ಕಲ್ಪನಾ ಚಾವ್ಲಾ ನಂತರ ಶುಭಾಂಶು ಶುಕ್ಲಾ ಬಾಹ್ಯಾಕಾಶಕ್ಕೆ ಹಾರುತ್ತಿದ್ದು ಹೊಸ ಇತಿಹಾಸ ಸೃಷ್ಟಿಯಾಗಲಿದೆ. ಹಾಗಾದ್ರೆ ಯಾರು ಈ ಶುಭಾಂಶು ಶುಕ್ಲಾ? ಇಡೀ ವಿಶ್ವವೇ ಇವರತ್ತ ತಿರುಗಿ ನೋಡ್ತಿರೋದ್ಯಾಕೆ ಅನ್ನೋದನ್ನ ಹೇಳ್ತೀವಿ ನೋಡಿ. ಬಾಹ್ಯಾಕಾಶಕ್ಕೆ ಹೊರಟ ಶುಭಾಂಶು ಶುಕ್ಲಾ ಯಾರು? ಶುಭಾಂಶು ಶುಕ್ಲಾ ಭಾರತೀಯ ವಾಯುಪಡೆಯ ಗ್ರೂಪ್ ಕ್ಯಾಪ್ಟನ್ ಮತ್ತು ಇಸ್ರೋ ಗಗನಯಾತ್ರಿ. 1985 ಅಕ್ಟೋಬರ್ 10ರಂದು ಲಕ್ನೋದಲ್ಲಿ ಜನಿಸಿದ್ರು. ಲಕ್ನೋದ ಸಿಟಿ ಮಾಂಟೆಸರಿ ಶಾಲೆಯಲ್ಲಿ ತಮ್ಮ ಆರಂಭಿಕ ಶಿಕ್ಷಣ ಪಡೆದ್ರು. 1999ರ ಕಾರ್ಗಿಲ್ ಯುದ್ಧದಿಂದ ಪ್ರೇರಿತರಾಗಿ ಶುಕ್ಲಾ ರಾಷ್ಟ್ರೀಯ ರಕ್ಷಣಾ ಅಕಾಡೆಮಿ ಪರೀಕ್ಷೆ ಉತ್ತೀರ್ಣಗೊಳಿಸುವಲ್ಲಿ ಸಕ್ಸಸ್ ಆದ್ರು. 2005ರಲ್ಲಿ NDAಯಿಂದ ಪದವಿ ಪಡೆದ ನಂತರ ಜೂನ್ 2006ರಲ್ಲಿ ಭಾರತೀಯ ವಾಯುಪಡೆಯಲ್ಲಿ ಫೈಟರ್ ಪೈಲಟ್ ಆಗಿ ನೇಮಕಗೊಂಡ್ರು. ಶುಭಾಂಶು ಶುಕ್ಲಾ ಅನುಭವಿ ಪರೀಕ್ಷಾ ಪೈಲಟ್ ಮತ್ತು ಯುದ್ಧ ನಾಯಕರಾಗಿದ್ದು ವಿವಿಧ ವಿಮಾನಗಳಲ್ಲಿ 2000 ಗಂಟೆಗಳಿಗೂ ಹೆಚ್ಚು ಹಾರಾಟದ ಅನುಭವ ಹೊಂದಿದ್ದಾರೆ. ಶುಕ್ಲಾ Su-30, MKI, MiG-21, MiG-29, ಜಾಗ್ವಾರ್ ಹಾಕ್, ಡಾರ್ನಿಯರ್ 228 ಮತ್ತು AN-32 ವಿಮಾನಗಳನ್ನು ಹಾರಿಸಿದ್ದಾರೆ. 2019ರಲ್ಲಿ ವಿಂಗ್ ಕಮಾಂಡರ್ ಹುದ್ದೆ ಮತ್ತು ಮಾರ್ಚ್ 2024ರಲ್ಲಿ ಗ್ರೂಪ್ ಕ್ಯಾಪ್ಟನ್ ಹುದ್ದೆಗೆ ಬಡ್ತಿ ಪಡೆದರು. ಇದಿಷ್ಟೇ ಅಲ್ಲ, ಶುಭಾಂಶು ಶುಕ್ಲಾ ಅವರಿಗೆ ಗಗನಯಾನ ಮಿಷನ್ನಲ್ಲಿ ಭಾಗಿಯಾದ ಅನುಭವವೂ ಇದೆ. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ 2019ರಲ್ಲಿ ಭಾರತದ ಮೊದಲ ಮಾನವ ಬಾಹ್ಯಾಕಾಶ ಯಾನ ಗಗನಯಾನಕ್ಕಾಗಿ ಆಯ್ಕೆ ಮಾಡಿತ್ತು. ರಷ್ಯಾದ ಯೂರಿ ಗಗರಿನ್ ಗಗನಯಾತ್ರಿ ತರಬೇತಿ ಕೇಂದ್ರದಲ್ಲಿ 1 ವರ್ಷದ ಕಠಿಣ ತರಬೇತಿ ಪಡೆದಿದ್ದಾರೆ. ನಂತರ ಬೆಂಗಳೂರಿನಲ್ಲಿರುವ ಇಸ್ರೋ ಗಗನಯಾತ್ರಿ ತರಬೇತಿ ಕೇಂದ್ರದಲ್ಲಿ ತರಬೇತಿ ಮುಂದುವರಿಸಿದ್ರು. 2024ರಲ್ಲಿ ಅವರನ್ನ ಗಗನಯಾನ ಮಿಷನ್ಗೆ ಅಧಿಕೃತವಾಗಿ ಘೋಷಿಸಲಾಗಿತ್ತು. ಒಟ್ನಲ್ಲಿ ಶುಭಾಂಶು ಶುಕ್ಲಾ ಹೊಂದಿರುವ ಅಪಾರ ಜ್ಞಾನ ಮತ್ತು ಅನುಭವದ ಅವರ ಸಾಧನೆಯನ್ನ ಎತ್ತಿ ತೋರಿಸುತ್ತಿದೆ. ಇದೇ ಕಾರಣಕ್ಕಾಗಿ ಇಡೀ ವಿಶ್ವವೇ ಅವರತ್ತ ತಿರುಗಿ ನೋಡ್ತಿದೆ. ಇದರ ಜೊತೆಗೆ ಬಾಹ್ಯಾಕಾಶ ಯಾತ್ರೆಯನ್ನ ಯಶಸ್ವಿಯಾಗಿ ಮುಗಿಸಿ ಹೊಸ ಇತಿಹಾಸ ಸೃಷ್ಟಿಸಲಿ ಅನ್ನೋದು ಭಾರತೀಯ 140 ಕೋಟಿ ಜನರ ಆಶಯ. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.